ಕುಂಭಮೇಳದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಏನು ವ್ಯಂಗ್ಯವಾಡಿದ್ದಾರೆ. ಆ ವಿಚಾರವಾಗಿ ಸಿದ್ದರಾಮಯ್ಯ ರೆಸ್ಪಾಂಡ್ ಮಾಡಿದ್ದಾರೆ. ಪರೋಕ್ಷವಾಗಿ ಖರ್ಗೆ ಹೇಳಿಕೆಯನ್ನ ಸಿಎಂ ಸಮರ್ಥಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿ ಅಂತ ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಪಾಪ ಪುಣ್ಯದ ಕಲ್ಪನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮಲ್ಲಿ ಅಂದರೆ ಯಾರಲ್ಲಿ ಅಂತ ಅವ್ರು ಸ್ಪಷ್ಟಪಡಿಸಬೇಕಾಗಿತ್ತು. ಹಿಂದೂ ಧರ್ಮದಲ್ಲಂತೂ ಪಾಪ ಪುಣ್ಯದ ಪರಿಕಲ್ಪನೆ ಖಂಡಿತವಾಗ್ಲೂ ಇದ್ದೇ ಇದೆ. ಅಂದ್ರೆ ಸಿದ್ದರಾಮಯ್ಯನವ್ರು ನಮ್ಮಲ್ಲಿ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣನವ್ರು ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣನವ್ರು ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಕುಂಭಮೇಳದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಏನು ವ್ಯಂಗ್ಯವಾಡಿದ್ದಾರೆ. ಆ ವಿಚಾರವಾಗಿ ಸಿದ್ದರಾಮಯ್ಯ ರೆಸ್ಪಾಂಡ್ ಮಾಡಿದ್ದಾರೆ. ಪರೋಕ್ಷವಾಗಿ ಖರ್ಗೆ ಹೇಳಿಕೆಯನ್ನ ಸಿಎಂ ಸಮರ್ಥಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿ ಅಂತ ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಪಾಪ ಪುಣ್ಯದ ಕಲ್ಪನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮಲ್ಲಿ ಅಂದರೆ ಯಾರಲ್ಲಿ ಅಂತ ಅವ್ರು ಸ್ಪಷ್ಟಪಡಿಸಬೇಕಾಗಿತ್ತು. ಹಿಂದೂ ಧರ್ಮದಲ್ಲಂತೂ ಪಾಪ ಪುಣ್ಯದ ಪರಿಕಲ್ಪನೆ ಖಂಡಿತವಾಗ್ಲೂ ಇದ್ದೇ ಇದೆ. ಅಂದ್ರೆ ಸಿದ್ದರಾಮಯ್ಯನವ್ರು ನಮ್ಮಲ್ಲಿ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣನವ್ರು ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣನವ್ರು ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಕುಂಭಮೇಳದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಏನು ವ್ಯಂಗ್ಯವಾಡಿದ್ದಾರೆ. ಆ ವಿಚಾರವಾಗಿ ಸಿದ್ದರಾಮಯ್ಯ ರೆಸ್ಪಾಂಡ್ ಮಾಡಿದ್ದಾರೆ. ಪರೋಕ್ಷವಾಗಿ ಖರ್ಗೆ ಹೇಳಿಕೆಯನ್ನ ಸಿಎಂ ಸಮರ್ಥಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿ ಅಂತ ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಪಾಪ ಪುಣ್ಯದ ಕಲ್ಪನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮಲ್ಲಿ ಅಂದರೆ ಯಾರಲ್ಲಿ ಅಂತ ಅವ್ರು ಸ್ಪಷ್ಟಪಡಿಸಬೇಕಾಗಿತ್ತು. ಹಿಂದೂ ಧರ್ಮದಲ್ಲಂತೂ ಪಾಪ ಪುಣ್ಯದ ಪರಿಕಲ್ಪನೆ ಖಂಡಿತವಾಗ್ಲೂ ಇದ್ದೇ ಇದೆ. ಅಂದ್ರೆ ಸಿದ್ದರಾಮಯ್ಯನವ್ರು ನಮ್ಮಲ್ಲಿ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣನವ್ರು ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣನವ್ರು ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಕುಂಭಮೇಳದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಏನು ವ್ಯಂಗ್ಯವಾಡಿದ್ದಾರೆ. ಆ ವಿಚಾರವಾಗಿ ಸಿದ್ದರಾಮಯ್ಯ ರೆಸ್ಪಾಂಡ್ ಮಾಡಿದ್ದಾರೆ. ಪರೋಕ್ಷವಾಗಿ ಖರ್ಗೆ ಹೇಳಿಕೆಯನ್ನ ಸಿಎಂ ಸಮರ್ಥಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿ ಅಂತ ಕೂಡ ಹೇಳಿದ್ದಾರೆ.
ನಮ್ಮಲ್ಲಿ ಪಾಪ ಪುಣ್ಯದ ಕಲ್ಪನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮಲ್ಲಿ ಅಂದರೆ ಯಾರಲ್ಲಿ ಅಂತ ಅವ್ರು ಸ್ಪಷ್ಟಪಡಿಸಬೇಕಾಗಿತ್ತು. ಹಿಂದೂ ಧರ್ಮದಲ್ಲಂತೂ ಪಾಪ ಪುಣ್ಯದ ಪರಿಕಲ್ಪನೆ ಖಂಡಿತವಾಗ್ಲೂ ಇದ್ದೇ ಇದೆ. ಅಂದ್ರೆ ಸಿದ್ದರಾಮಯ್ಯನವ್ರು ನಮ್ಮಲ್ಲಿ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಕುಂಭಮೇಳದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಏನು ವ್ಯಂಗ್ಯವಾಡಿದ್ದಾರೆ, ಆ ವಿಚಾರವಾಗಿ ಸಿದ್ದರಾಮಯ್ಯ ರೆಸ್ಪಾಂಡ್ ಮಾಡಿದ್ದಾರೆ. ಪರೋಕ್ಷವಾಗಿ ಖರ್ಗೆ ಹೇಳಿಕೆಯನ್ನ ಸಿಎಂ ಸಮರ್ಥಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿ ಅಂತ ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಪಾಪ ಪುಣ್ಯದ ಕಲ್ಪನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮಲ್ಲಿ ಅಂದರೆ ಯಾರಲ್ಲಿ ಅಂತ ಅವ್ರು ಸ್ಪಷ್ಟಪಡಿಸಬೇಕಾಗಿತ್ತು. ಹಿಂದೂ ಧರ್ಮದಲ್ಲಂತೂ ಪಾಪ ಪುಣ್ಯದ ಪರಿಕಲ್ಪನೆ ಖಂಡಿತವಾಗ್ಲೂ ಇದ್ದೇ ಇದೆ. ಅಂದ್ರೆ ಸಿದ್ದರಾಮಯ್ಯನವ್ರು ನಮ್ಮಲ್ಲಿ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಕುಂಭಮೇಳದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಏನು ವ್ಯಂಗ್ಯವಾಡಿದ್ದಾರೆ, ಆ ವಿಚಾರವಾಗಿ ಸಿದ್ದರಾಮಯ್ಯ ರೆಸ್ಪಾಂಡ್ ಮಾಡಿದ್ದಾರೆ. ಪರೋಕ್ಷವಾಗಿ ಖರ್ಗೆ ಹೇಳಿಕೆಯನ್ನ ಸಿಎಂ ಸಮರ್ಥಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿ ಅಂತ ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಪಾಪ ಪುಣ್ಯದ ಕಲ್ಪನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮಲ್ಲಿ ಅಂದರೆ ಯಾರಲ್ಲಿ ಅಂತ ಅವ್ರು ಸ್ಪಷ್ಟಪಡಿಸಬೇಕಾಗಿತ್ತು. ಹಿಂದೂ ಧರ್ಮದಲ್ಲಂತೂ ಪಾಪ ಪುಣ್ಯದ ಪರಿಕಲ್ಪನೆ ಖಂಡಿತವಾಗ್ಲೂ ಇದ್ದೇ ಇದೆ. ಅಂದ್ರೆ ಸಿದ್ದರಾಮಯ್ಯನವ್ರು ನಮ್ಮಲ್ಲಿ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ ಎಂದರೆ ಸಂಪ್ರದಾಯ ಇದು ಅಷ್ಟೇ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತದೆ. ಈಗ ನಾವೆಲ್ಲ ಬಸವಣ್ಣವ್ರ ಫಾಲೋಯರ್ಸ್. ಪಾಪ ಪುಣ್ಯ ಇಲ್ಲ ಹಿಂಗೆ ಅಯ್ಯ ಎಂದರೆ ಸ್ವರ್ಗ, ಕೆಲವೋ